ನಾವು ಯಾವತ್ತಿಂದ ಕೇಳ್ತಾ ಇದೀವಿ ಏಳಕ್ಕ 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 ಅಂತ. ನೀನು ಹೇಳ್ತಾನೆ ಇಲ್ಲ. ಅದೇನು ಅಂತ ಹೇಳ್ಬಿಟ್ಟು ಏಳು, ಅದೇನು ಅಂತ ಹೇಳ್ಬಿಟ್ಟು ಅಮೆರಿಕ ಹೆಂಗಿತ್ತು ಏನು ಅಂತ ಹೇಳ್ಬಿಟ್ಟು ಏಳು ನೀನು. ಅಲ್ಲ, ಶ್ವಾಸ ಇರಿಸಿದ್ರು ಇರಿಸ್ಕೊಂಡಿದ್ದಂಗೆ ಓಡ್ ಬಂದಿದ್ಯಲ್ಲ ನೀನು, ಬೇಡ ಬೇಡ ಅಂತ ಹೇಳ್ಬಿಟ್ಟು ಏಳು ಅದು ಹೆಂಗಿತ್ತು ಅಂತ ಹೇಳ್ಬಿಟ್ಟು ನೀನು. ಹೆಂಗಿತ್ತು ನಮ್ಮಂಗೇನೇ ಇರ್ತಾರ ಜನಗಳೆಲ್ಲನೂ. ಅಕ್ಕಪಕ್ಕದ ಮನೆಗೆ ಮಾತಾಡೋಕ್ಕಾಗಕ್ಕಿಲ್ಲ ಅಂತ ಹೇಳ್ದಲ್ಲ, ಯಾಕೆ ಮಾತಾಡೋಕ್ಕಾಗಕ್ಕಿಲ್ಲ? ಹೆಂಗಿತ್ತು ಈಗ ನಾನು ಹೇಳಲಿಲ್ಲ ಅಂದರೆ ಏನಾರ ಒಂಚೂರು ಹುಟ್ಟಾಕಣ್ಣನ ಹೇಳ್ಬೇಕು. ಹೇಳಲಿಲ್ಲ ಅಂದರೆ ನಾನು ಶುದ್ಧ ಸುಳ್ಳು ಹೇಳ್ತೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ನನ್ನ ಮಾನ ಮುರುವುದು ಎಲ್ಲನೂ ಹರಾಜಾಗೋಗ್ಬಿಡ್ತದೆ. ಯಾಕೆ ಬೇಕು ಅಲ್ವಾ? ಸುಮ್ಕಿನಿಯ ಏನೋ ಒಂದು ಪುಂಗದೆಷ್ಟೋ ವಾಸಿ. ಇವು ಏನು ನೋಡವ, ಇವು ಮಂಗೋಳಿದ್ದಂಗವೆ. ಇವಕ್ಕೇನು ಗೊತ್ತಾಯ್ತದೆ? ಏನು ಹೇಳಿದ್ರು ನಂಬ್ಕೋತಾರೆ. ನಾನು ಹಿಂಗೇನು ಗೊತ್ತಾ ಅಮೇರಿಕ ಹೆಂಗೈತೆ ಅಂತ ಹೇಳ್ಬಿಟ್ಟು ನಾನು ನೋಡಿವನ. ಏನೋ ಒಂದು ಸುಳ್ಳು ಹೇಳ್ಬಿಟ್ಟು ಅದು ತೊಳ್ತೀನಿ ರೀ. ಅಯ್ಯೋ ಅಯ್ಯೋ ಅಯ್ಯೋ, ಆ ಅಮೇರಿಕದ ಕತೆನೇ ಯಾಕೆ ಹೇಳಿರ ನೀವಂತೂ. ಆ ಅಮೇರಿಕದಾಗೆ ನಮ್ಮಂಗೆ ಅಕ್ಕಪಕ್ಕದಾಗೆಲ್ಲ ಬಂದ್ಬಿಟ್ಟು ಜನಗಳು ಕುಂತ್ಕೊಂಡು ಮಾತಾಡೋಕ್ಕಿಲ್ಲ. ನಾನು ಪಕ್ಕದ ಮನೇಲಿ ಮಾತಾಡ್ಸಕ್ಕೆ ಹೋದ್ರೆ ಕುಯ್ ಕುಯ್ ಪುಯ್ ಪುಯ್ ಅಂತ ಹೇಳ್ಬಿಟ್ಟು ಏನೇನೋ ಇಂಗ್ಲೀಷಾಗಿ ಮಾತಾಡ್ಬಿಟ್ಲ. ನಮಗೆ ಮೊದಲೇ ಅರ್ಥ ಆಗೋಕ್ಕಿಲ್ಲ. ನಾನು ಅದಕ್ಕೆ ಇಲ್ಲ 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 ಅಂತ ಹೇಳ್ಬಿಟ್ಟು ನಾನಂತೂ ಆತಾಗ ನೆಟ್ಟಿಗೆ ಬೇಡ ಅಂತ ಹೇಳ್ಬಿಟ್ಟು ಬಂದ್ಬಿಟ್ಟೆ. ಯಾಕೆ ಸುಮ್ಕೇನೆ ನೀ ಅಂತ ಹೇಳ್ಬಿಟ್ಟು ಮಾತಾಡ್ತಿಲ್ಲ. ಏನು ಗೊತ್ತೇ, ಶೆಕೆ ಅಂದರೆ ಶೆಕೆ. ಅಮೇರಿಕಾ ಫುಲ್ಲು ಶೆಕೆ ಶೆಕೆ ಶೆಕೆ. ಅಯ್ಯೋ ಯಪ್ಪ, ಒಂದು ಕಿತ ಜಾಸ್ತಿ ಮಂಜು ಬೀಳ್ತದೆ, ಒಂದು ಕಿತ ಸೆಕೆ ಆಯ್ತದೆ. ಅಯ್ಯೋ ನನಗಂತೂ ಇರೋಕ್ಕೆ ಆಗಲಿಲ್ಲ ಬಿಡು. ಹೌದೇನಕ್ಕ? ಹ್ಞೂ ಮತ್ತೆ ಅಷ್ಟೇ ಅಲ್ಲ, ಈ ಪಾತ್ರೆ ತೊಳ್ಸೋಕ್ಕೆ ಹಂಗೇನೆಯ ಈ ಬಟ್ಟೆ ಒಗ್ಯಕ್ಕೆ ಬಟ್ಟೆ ಒಣಗಿಸೋಕ್ಕೆ ಎಲ್ಲ ಮಿಷಿನ್ನುಗಳು 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 ಮಿಷಿನ್ನುಗಳು. ನೀನು ನೋಡಬೇಕಿತ್ತು. ನೀನು ಪಾತ್ರೆ ನಾವೇನು ತೊಳೆಯಂಗೆ ಇಲ್ಲ, ಕೈಯಾಗೇನೆಯ ಎಲ್ಲ ಮಿಷಿನ್ ಒಳಗಡೆ ತಗೊಂಡು ಕುಂಬರಿಸ್ಬಿಟ್ರೆ ಆಯಿತು. ಎಲ್ಲ ಆದಷ್ಟು ಕದೇನೆಯ ಕ್ಲೀನಾಗಿ ತೊಳೆದು ಮಾಡಿ ಒಣಗಿಸಿ ಕೈ ಕೊಡ್ತದೆ ಅಂಥ ಮಿಷಿನ್ ಎಲ್ಲ ಇತ್ತು. ಅಗಳ ಪಾತ್ರೆ ತೊಳೆಯೋ ಮಿಷಿನು ಬಂದ್ಬಿಟ್ಟೈತೆ. ಹೌದೇನಕ್ಕ? ಪಾತ್ರೆಯನ್ನು ತೊಳಿತಿರ್ಲಿಲ್ವೇ ನೀವಲ್ಲಿ? ಪಾತ್ರೆ ಗಿತ್ರೆಲ್ಲ ತೊಳೆಯೋದೆಲ್ಲ ಸಾಧ್ಯನೇ ಇಲ್ಲ ಬಿಡು. ಅದನ್ನದೇನೋ ಡಿಸ್ ವಾಸರು ಅಂತನೋ ಡಿಸ್ ಅಂತನೋ ಏನೋ ಅಂತಾರೆ, ನನಗೂ ಸರಿಯಾಗಿ ಗೊತ್ತಿಲ್ಲ. ಬೋ ಸಂದಕಿ ಇತ್ತು ಬಿಡು ಅದಂತೂ. ಆಮೇಕಿಂದ ಎಲ್ಲ ಸೋಪ ಗೀಪ ಎಲ್ಲ ಕುಂತ್ಕೊಳ್ಳೋಕೆ ದೊಡ್ಡ ದೊಡ್ಡವು. ಯಾಕೆ ಹೇಳಿಯ, ಅಲ್ಲಿ ಜನಗಳೆಲ್ಲನೂ ವಿಮಾನದಾಗೇನೆಯ ಓಡಾಡೋದು. ವಿಮಾನ ಬಂದೇನೆಯ ಮನೆ ಮುಂದೆ ನಿಲ್ಲಿಸ್ಕೊಬಿಡ್ತಾರೆ ವಿಮಾನಗಳನ್ನ. ಅಯ್ಯೋ ರಾಮ್ನಿ, ನಮ್ಮ ಕೈಲೊಂದು ಸೈಕಲ್ ತಗೊಂಡು ಒಂದು ಗಾಡಿ ತಗೊಂಡು ನಿಲ್ಸ್ಕೊಳಕ್ಕೆ ಹಾಕಿಲ್ಲ, ವಿಮಾನಗಳನ್ನೇನಿಯ ಮನೆ ಮುಂದೆ ನಿಲ್ಲಿಸ್ಕೊತಾರ. ಇನ್ನೇನು ಅವ್ರೆಲ್ಲ ನಮ್ಮಂಗೆ ಬೈಕು ಬಸ್ಸು ಕಾರ ಓಡಾಡ್ತಾರೆ ಅನ್ಕೋಬಿಟ್ಟ. ಇಲ್ಲ ಇಲ್ಲ, ನಾನು ನಮ್ಮ ಪಕ್ಕದ ಮನೆಗೆ ಒಬ್ಬರದು ವಿಮಾನ ಇತ್ತು. ನಾನು ಹೋಗಿ ಮುಟ್ಟಿ ನೋಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದೆ. ಈಗ ನಮ್ಮ ಮನೆ ಅಕ್ಕಪಕ್ಕ ಹೆಂಗೆ ಕಾರುಗಳು ಎಲ್ಲ ಇತ್ತವೋ ಹಂಗೇನಿಯ ವಿಮಾನಗಳು ಇತ್ತವೆ. ಅಯ್ಯೋ ಅಪ್ಪ, ಅವರೆಲ್ಲ ಅದ್ರಾಗೇನಿಯ ಕುಯ್ ಅಂತ ಹೇಳ್ಬಿಟ್ಟು ಆರ್ಕೊಂಡು ಹೊಂಟ್ಬಿಡ್ತಾರೆ. ಮನೆ ದಿನ ಆಫೀಸ್ ಕೆಲಸಕ್ಕೆಲ್ಲ ಹೋಯ್ತಾರಲ್ಲ, ಅವಾಗ ಎಲ್ಲ ವಿಮಾನಗಳೇ ತಗೊಂಡು ಹೋಗೋದವ್ರೆ ಎಲ್ಲನೂ. ಹೋಗತ್ಲಾಗಿ ನೀನೇ ಮೇಲಕ್ಕೆ ಎಲ್ಲ ವಿಮಾನ ನೋಡ್ಕೊಂಬಂದಿದ್ಯಾ. ಅವರೇ ಎಷ್ಟು ಮೇಲಕ್ಕ, ನಮ್ಮ ಕೂಲಿನಲ್ಲಿ ಎಲ್ಲ ಮಾಡಕ್ಕೆ ಹೋಗಿಲ್ವ ಅವರು? ಅವ್ರಿಗೇನು ಕಮ್ಮಿ, ಕೂಲಿನಲ್ಲಿ ಮಾಡಕ್ಕೆ ಯಾಕೆ ಹೋಯ್ತಾರ ಅವರು? ಲಕ್ಷ ದುಡ್ಡು ಬತ್ತಾಯ್ತದೆ ಅಂತಂದ್ರೆ ಕೂಲಿ ಮಾಡಕ್ಕೆ ಹೋಯ್ತಾರೆ ಅಂತೆಲ್ಲ ನೀನು. ಅಪ್ಪ, ಆಗಕ್ಕಿಲ್ಲ ಕೂಲಿ ಗಿಲಿ ಎಲ್ಲ ಹೋಗಕ್ಕಿಲ್ಲ ಅವರು. ಅದೇನೋ ಬರೀ ಆಫೀಸ್ ಕೆಲಸಗಳು ಅಷ್ಟೇ ಏನೇ ಮಾಡೋದವ್ರು ಎಲ್ಲನೂ. ಹೆಂಗೆ ದುಡಿತಾರೆ ಅಂದ್ರೆ ಹಂಗೆ ದುಡಿತಾರಂತೆ, ಒಳ್ಳೆ ದುಡ್ಡು. ಈಗಿತ ಏನಾರ ವಿಡಿಯೋ ಕಾಲ್ ಮಾಡಿದ್ರೆ ನನಗೂ ತೋರ್ಸಕ್ಕೆ ಹೇಳು. ನಿನ್ನ ಇವಳವಳಲ್ಲ, ನಿಮ್ಮ ಅಮ್ಮಗಳವಳಲ್ಲ, ಪ್ರೀತಿಗೆ ಹೇಳ್ಬಿಟ್ಟು ತೋರಿಸು ಅಂತ ಹೇಳು. ನಾವು ವಿಮಾನಗಳನ್ನ ಎಲ್ಲ ನೋಡನಿ, ಹಂಗೆ ಮನೆ ಹಂಗಿರ್ತಾವೋ ಅಲ್ಲೆಲ್ಲನೂ ನಾವು ನೋಡನಿ ಒಂಚೂರು. ನಾವು ಈಕಿತ ವಿಡಿಯೋ ಕಾಲ್ ಮಾಡಿದಾಗ ನನ್ನೂ ಕೈ ಬತ್ತೀನಿ. ಅಕ್ಕ ಮತ್ತೆ ದಿನ ಫೋನ್ ಮಾಡ್ತಾರೇನು? ಅಯ್ಯೋ ನನ್ನ ಸೊಸೆ ಒಂದಿನ ತಪ್ಪಕ್ಕಿಲ್ಲ ಕಣಮ್ಮ, ಒಂದಿನ ತಪ್ಪಕ್ಕಿಲ್ಲ, ಮಾಡ್ತಾನೆ ಇತ್ತಾಳೆ. ಹೋಗತ್ತ ಬಿಡು, ನೀನು ಅಲ್ಲೇ ಇರ್ಬೇಕಿತ್ತು ಹೇಳು. ಅಯ್ಯೋ ಜನಗಳು ಮಾತಾಡಿಸ್ಲಿಲ್ಲ ಅಂತ ಹೇಳಿದ್ರೇನಂತೆ, ಟಿವಿ ಪಾವಿ ನೋಡ್ಕೊಂಡು ಬರ್ಬೇಕಿತ್ತಾನೆ. ಅಯ್ಯೋ ತಾಯಿ, ನಮ್ಮ ಥರ ಕನ್ನಡ ಚಾನಲ್ಗಳೆಲ್ಲ ಬರೋಕ್ಕಿಲ್ಲ ಕಣವ. ಅಲ್ಲಿ ಸೀರಿಯಲ್ಗಳೆಲ್ಲನೂ ಬರೀ ಇಂಗ್ಲೀಷ್ ಚಾನಲ್ಗಳೇ ಆನೆ. ನಾನು ಏನು ಅಂತ ನೋಡಿ ಏನು ಅಂತ ಮಾಡಲಿ ಹೇಳು. ನನಗೂ ಬೇಜಾರು ಎದ್ದೋಗ್ಬಿಡ್ತತ್ತ. ಅದಕ್ಕೆ ಬಂದ್ಬಿಟ್ಟೆ, ಯಾಕೆ ಸುಮ್ಕೇನಿ ಅಂತ. ಅಷ್ಟೆಲ್ಲ ಅಮೇರಿಕದಾಗೆ ಅವ್ರವ್ರ ಕೆಲಸ ಅವ್ರವ್ರೇನೇನಿಯ ಮಾಡ್ಕೋಬೇಕಂತೆ. ಅಯ್ಯೋ ಮನೆಯಾಗಂತೂ ಏನು ಕ್ಯಾಮೆರಾಕಿಲ್ಲ. ಅದು ಅಂಥದ್ದು ಮಿಷಿನ್ ಐತೆ. ಆ ಮಿಷಿನ್ನ ಸುಮ್ಕೇನಿಯ ಕೆಳಗಡೆ ಬಿಟ್ಬಿಟ್ರೆ ಸಾಕು, ಇಡೀ ಮನೆಯೆಲ್ಲ ಕಸ ಗುಡ್ಸ್ಕೊಂಬತ್ತದೆ. ಆಮೇಕಿಂದ ಇಡೀ ಮನೆಯೆಲ್ಲನೂ ಅದು ಸಾರಿಸ್ಕೊಂಡ್ಬಿಡ್ಬೋತದೆ. ಅಯ್ಯೋ ಶಿವನೇ, ಹೌದೇ? ಅಯ್ಯೋ ಕಿತ್ತೋದು ಮನೆಯಾಳಿ. ಒಂದಿನಕ್ಕೂ ಅಮೇರಿಕಕ್ಕೆ ಹೋಗಿಲ್ಲ, ಆದ್ರೂ ಬಿಲ್ಡಪ್ ನೋಡು, ಬಿಲ್ಡಪ್ಪ ಹೆಂಗೆ ಕೊಡ್ತಾವಳೆ ಕಿತ್ತೋದು ಮನೆಯಾಳಿ. ನೆನ್ನೆ ತಾನೇ ನಿನ್ಯ ನನ್ನ ಮೊಮ್ಮಗ ಎಲ್ಲ ಮಾಡಿ ಮಾತಾಡೋನಿ, ನೀವು ಯಾರು ಹೋಗೇ ಇಲ್ವಂತೆ. ಆದ್ರೂ ನೋಡು ಏನು ಜಂಬ ಕೊಚ್ಕೊಂತವ್ರು ಹೆಂಗುಸ್ರ ಹತ್ರ. ಇರು ಮಾಡ್ತೀನಿ, ಸರಿ ಹೆಂಗೆ ಮಾಡ್ತೀನಿ ಅದೇನು ಹೇಳ್ತೀವಿ ಹೇಳಿ ಮಾಡ್ತೀನಿ. ಈಗಿತ ಬರ್ಬೇಕಾದ್ರೆ ನಾನು ಸಸೆಗೆ ಹೇಳಿದ್ದೀನಿ, ನನಗೂ ಕಸ ಗುಡ್ಸೋದು ಪಾತ್ರೆ ತೊಳೆಯೋದು ಎಲ್ಲ ಮಿಷಿನೂ ತಗೊಬಿಟ್ಟು ಬಾ. ನನಗೂ ಆಗಕ್ಕಿಲ್ಲ, ನನಗೂ ವಯಸ್ಸಾಯ್ತು, ನನಗೂ ಆಗಕ್ಕಿಲ್ಲ, ತಗೊಂಬಿಟ್ಟು ಬಾ ಅಂತ ಹೇಳೆ. ಸರಿ ಬರ್ಬೇಕಾದ್ರೆ ಇಮಾನ್ದಾಗ ಹಾಕಬಿಟ್ಟು ಬರ್ತೀನಿ ಅಂತ ಹೇಳೋಳೆ. ಈಗಿತ ನಮ್ಮನೆಗೆ ಬರ್ತದಲ್ಲ ಮಿಷಿನ್ನು, ಅವಾಗ ನಿಮ್ಮನ್ನೆಲ್ಲ ಕರೆದ್ಬಿಟ್ಟು ತೋರಿಸ್ತೀನಿ. ಮತ್ತು ನಿಮ್ಮ ಮನೆಗೂ ಬರ್ತದೇನು ಮಿಷಿನ್ನು? ಮತ್ತೆ ಬರ್ತದೆ ಮಿಷಿನ್ನು. ನಾನು ಕರಿಯ ತಾಯಿ, ನಾನು ಬಂದ್ಬಿಟ್ಟು ನೋಡ್ತೀನಿ. ಸಾಯೋದ್ರೊಳಗಡೆ ಎಲ್ಲ ನೋಡ್ಬಿಟ್ಟನ ಸತ್ತೋಗ್ಬಿಡನಿ. ನಮ್ಗಂತೂ ಹೋಗೋ ಅದೃಷ್ಟ ಅಂತೂ ಇಲ್ಲ, ಅಲ್ಲಿಗೆ ಎಲ್ಲನೂ ನೋಡೋ ಅದೃಷ್ಟನಾದ್ರೂ ಇರಲಿ. ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇಲ್ಲೇ ಅವರು, ಯಾರು ಅಮೇರಿಕಾದಾಗಿಲ್ಲ. ನೀನೇ ಹೆಂಗೋ ಅದೃಷ್ಟವಂತೆ, ಅಮೇರಿಕಕ್ಕೆ ಹೋಗಿ ನೀನು ನಿನ್ನ ಮಗ ವಾಪಸ್ ಬಂದಿದ್ದೀರಾ. ಹೆಂಗೋ ಬಿಡು, ಸೋರೋಯ್ತತ್ತ.
ಮತ್ತೆ ಇನ್ನೊಂದ್ ಕಿತ ನಾವು ಹೋಗಕ್ಕಿಲ್ವೇ ನೀನ್ ಅಮೆರಿಕಕ್ಕೆ? ಅಯ್ಯೋ ಬೋಲ್ವಂತ ಮಾಡಿ ಕರಿತಾವ್ರಿ. ನನಗೆ ಒಂದ್ ಕಿತ ಹೋಗ್ ಬಂದ್ ಸಾಕಾಗೋಯ್ತು. ಇನ್ನೊಂದ್ ಕಿತ ಯಾನನ್ ಮಗ ಹೋಯ್ತಾನೆ. ಅಯ್ಯಯ್ಯಪ್ಪ ಆಗಕ್ಕಿಲ್ಲ ನನಗಂತೂ. ಲೇ ಲೇ ಮುಚ್ಚೆ ಬಾಯ ಮುಚ್ಚೆ. ಯಾಕೆ ಜಯಕ ಬಾ ಕುಂತ್ಕ ಬಾ. ಅಮೆರಿಕ ಹೆಂಗೈತಿ ಅಂತ ಹೇಳ್ಬಿಟ್ಟು ಹೇಳ್ತಾವಳೆ. ಅಯ್ಯೋಯ್ಯಪ್ಪ ನಮ್ಮೂರ್ ತರ ಅಲ್ಲ ಬಿಡು. ಅಮೆರಿಕ ಅಂತೂ ಭಾಳ ಬ್ಯಾರೆ ಬೇರೆ ತರ ನೆನೆ ಐತೆ. ಬಾಬಾ ಕೇಳಿಸ್ಕಬಾ. ನಾವಂತೂ ನೋಡಕ್ಕಾಗಕ್ಕಿಲ್ಲ ಏನೂ ಇಲ್ಲ. ಬಂದ್ಬಿಟ್ಟು ಹೆಂಗೋನು ಎತ್ತಾಗೆ ಹೋಗಿ ಬಂದಿರೋ ಹತ್ರ ನನ್ನ ಕೇಳಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಾ ಕೇಳಿಸ್ಕಬಾ ಕುಂತ್ಕಬಾ ಇಲ್ಲಿ. ನಾವು ಅವಾಗಿಂದ ಕೇಳಿಸ್ಕೊಂತ ಇದ್ದೀವಿ ಎಲ್ಲನೂ. ಬಾಬಾ ಕುಂತ್ಕಬಾ ಇಲ್ಲಿ. ಬಾ ಜಯಕ ಕುಂತ್ಕಬಾ. ಏನು ಹೇಳ್ತಿದ್ಯಾ ನೀನು? ಅಮೆರಿಕಕ್ಕೆ ಹೋಗ್ಬಿಟ್ಟು ಅಮೆರಿಕದಾಗ ಸೆಕೆ ಅಂತ ಹೇಳ್ಬಿಟ್ಟು ವಾಪಸ್ ಬಂದ್ಬಿಟ್ಟ? ಅದು ಏಯ್ ಯಾಕೆ ಹಿಂಗಾಡ್ತೀಯ? ಹಳ್ಳಿ ಹೆಂಗಸರಿಗೆಲ್ಲ ಏನು ಗೊತ್ತಾಗಕ್ಕಿಲ್ಲ ಅಂತ ಹೇಳ್ಬಿಟ್ಟು ಇಲ್ದಿರ ಪಲ್ದಿರ ಸುಳ್ಳುಗಳೆಲ್ಲ ನನ್ವೆ ಹೇಳ್ತೀನಿ. ಮೂರು ಬಿಟ್ಟೋಳೆ. ಒಂಚೂರು ನ್ಯಾಯ ನೀತಿ ಧರ್ಮ ಅನ್ನೋದನ್ನ ತಿಳ್ಕ. ಪಾಪ ಅವರು ಮುಗ್ದ್ರು ಏನು ಗೊತ್ತಾಗಕ್ಕಿಲ್ಲ ಹಳ್ಳಿ ಜನಗಳು ಅಂತ ಹೇಳ್ಬಿಟ್ಟು ಅಮೆರಿಕಕ್ಕೆ ಹೋಗಿದ್ದೆ. ಅಮೆರಿಕದಾಗ ಸೆಕೆ, ಪಕ್ಕದಾಗ ವಿಮಾನ ನಿಲ್ಸಿರ್ತಾರೆ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಎಲ್ಲ ಸುಳ್ಬೋಗೊಳ್ತಿದ್ಯೇನೆ ಬಿತ್ರಿ. ನೀನು ನಿನ್ ಮಗ ಅಂತೂ ಈ ಜನ್ಮದಾಗ ಬುದ್ಧಿ ಅಂತೂ ಬರಕ್ಕಿಲ್ಲ ಅನ್ನಿಸ್ತದೆ. ನಿನ್ ಬಾಳ್ಗೆಷ್ಟು. ಯಾವಾಗ ಹೋಗಿ ಬಂದೆ ತಾಯಿ ನೀನು ಅಮೆರಿಕಾಗೆ? ಯಾವಾಗ ಹೋಗ್ಬಿಟ್ಟು ಬಂದೆ ಅಂತ ಸುಳ್ಳು ಹೇಳು ಒಪ್ಕೋತೀನಿ. ಅದು ಬಿಟ್ಬಿಟ್ಟು ಬಂದ್ಬಿಟ್ಟಿಲ್ಲ ಎಲ್ಲರಿಗೂ ಪುಂಗ್ತಿದ್ಯಲ್ಲ ಅಮೆರಿಕಾದಾಗ ಹಂಗೈತಿ ಅಮೆರಿಕಾದಾಗ ಹಿಂಗೈತಿ ಅಂತ ಹೇಳ್ಬಿಟ್ಟು. ಅದು ಯಾಕೆ ಹಂಗೆ ಸುಳ್ಳು ಬೊಗಳ್ತೀಯ ನೀನು? ಗೊತ್ತಿದ್ರೆ ಬೊಗಳು, ಗೊತ್ತಿಲ್ಲ ಅಂದ್ರೆ ಮುಚ್ಕೊಂಡು ಸುಮ್ಮನೆ ಇರ್ಬೇಕು ನೀನು. ಅದು ಬಿಟ್ಬಿಟ್ಟು ಇಲ್ದಿರ ಪಲ್ದಿರೋದೆಲ್ಲ ಹೇಳ್ಕೊಂಡು ಕುಂತ್ಕೊಂತೀಯಲ್ಲ ನೀನು ಮಾನ್ಗೆಟ್ಟೋಳೆ. ಅಯ್ಯಯ್ಯಯ್ಯ ಇನ್ನೊಂದು ಕಿತ ಏನಾರ ಹಿಂಗೆ ಹೇಳ್ಬೇಕಂತೆ ಸುಮ್ಕಿರಕ್ಕಿಲ್ಲ ನಾನಂತೂ. ಏನು ಇಲ್ದಿರ ಪಲ್ದಿರೋದೆಲ್ಲ ಸುಳ್ಳು ಹೇಳ್ಕೊಂಡು ಮಾಡ್ತೀಯೇ? ನೋಡ್ದಿರೋ ಹತ್ರ ನೋಡ್ಬಿಟ್ಟು ಅವಳು ಹೋಗ್ಬಿಟ್ಟು ಅಮೆರಿಕಾದಾಗೆ. ಇದೇನು ಹೇಳ್ತಿದ್ಯ ಚೇಕ ನೀನು? ಇವಳು ಅಮೆರಿಕಕ್ಕೂ ಹೋಗಿಲ್ಲ ಎಲ್ಗೂ ಹೋಗಿಲ್ಲ. ನಾನು ನೆನ್ನೆ ತಾನೇ ನನ್ನ ಮೊಮ್ಮಗನ ಹತ್ರ ಮಾತಾಡಿವ್ನಿ, ಪ್ರಿಯುನ ಹತ್ರ ನೆನ್ನೆ ತಾನೇ ಫೋನಾಗ ಮಾತಾಡಿವ್ನಿ. ಅಮೆರಿಕಕ್ಕೂ ಬಂದಿಲ್ವಂತೆ, ಏನು ಬಂದಿಲ್ವಂತೆ, ಫೋನು ಹಾಕಿಲ್ವಂತೆ. ಅವಳ ಹತ್ರ ಮಾತಾಡೋದು ಇಲ್ಲ, ನಾವು ದೂರ ಇದ್ದೀವಿ ಅಂತ ಹೇಳ್ಬಿಟ್ಟು ನೆನ್ನೆ ತಾನೇ ಫೋನಾಗಿ ಹೇಳೋಳೆ. ನನ್ನ ಮೊಮ್ಮಗನ ಹತ್ರ ಕೇಳಿದೆ ಬಂದಿದ್ರೇನಪ್ಪ ರಂಗನೂ ಹಂಗೆ ಅವ್ರ ಅಮ್ಮ ಅಂತ ಹೇಳಿದ್ರೆ, ಇಲ್ಲ ಕಣಜಿ ಯಾರು ಬಂದಿಲ್ಲ, ನಾವು ಯಾರು ಮಾತಾಡ್ತಾನೂ ಇಲ್ಲ ಅಂತ ಹೇಳ್ಬಿಟ್ಟು ನೆನ್ನೆ ತಾನೇ ಹೇಳೋರೆ. ನೆನ್ನೆ ರಾತ್ರಿ ಫೋನಾಗ ಮಾತಾಡ್ಕೊಂಬಿಟ್ಟು ಬಂದೀವ್ನಿ. ನೆನ್ನೆ ಬೆಳಿಗ್ಗೆ ಫೋನಾಗ ಮಾತಾಡ್ಕೊಂಬಿಟ್ಟು ಬಂದೀವ್ನಿ. ಈಗ ನೋಡಿದ್ರೆ ಕುಂತ್ಕೊಂಡು ಹಿಂಗೆ ಪುಂಗ್ತಾವಳಲ್ಲ ಇವಳು ಪುಂಗ್ದಾಸಿ. ಅಯ್ಯೋ ನನ್ನ ಮಾನ ಮರ್ಯಾದೆಲ್ಲ ಹೋಯ್ತಲ್ಲಪ್ಪ. ಏನು ಇಷ್ಟೊತ್ತು ಹೇಳಿದ್ದೆಲ್ಲ ಸುಳ್ಳ? ಹಂಗಾರು ಇವಳಿಗೆ ಅಮೆರಿಕ ಎಲ್ಲ ಏನೂ ಗೊತ್ತಿಲ್ವಾ? ಇಷ್ಟೊತ್ತು ಕತೆ ಹೇಳ್ದೇನೆ. ಕತೆ ಅಲ್ದಿದ್ದಂಗೆ ಇನ್ನೇನು ಹೇಳೋಳೆ? ಎಲ್ಲ ಪುಂಗ್ತಾವಳ ಕತೆಯ ನೀವು ಸುತ್ಕೊತಾ ಇದ್ದೀರಾ, ರೀಲ್ ಸುತ್ಕೊಂತಿದ್ದೀರಾ ಅಷ್ಟೇನಿಯ. ಮಾನ ಮರುವುದಿಲ್ಲ ಇವಳಿಗಂತೂ. ಅಮೆರಿಕಕ್ಕೆ ಹೋಗಿದ್ದೆ ಅಂತ ಹೇಳು, ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳು. ಅದು ಬಿಟ್ಬಿಟ್ಟು ಹಿಂಗೆಲ್ಲ ಸುಳ್ಳು ಹೇಳಕ್ಕೆಲ್ಲ ಬರ್ಬೇಡಪ್ಪ ಹಳ್ಳಿ ಹಂಗಸ್ರಿಗೆ. ಏನೇನ ಸುಳ್ಳು ಹೇಳ್ತೀಯಪ್ಪ ಅವ್ರು ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಗೊತ್ತಾಗಕ್ಕಿಲ್ಲಮ್ಮ. ನಾವು ಹೇಳಿದ್ದೆಲ್ಲ ನಂಬ್ತೀವಿ. ನನಗೆ ನನ್ನ ಮೊಮ್ಮಗ ವಿಡಿಯೋ ಕಾಲ್ ಮಾಡ್ಬಿಟ್ಟೆ ತೋರಿಸ್ದ. ಅಲ್ಲಿ ಹಿಮ ಸುರಿತೈತೆ. ಅಯ್ಯೋ ಮಂಜುಗಡ್ಡೆನಕ ನೀ ಎಲ್ಲ ಮಂಜುಗಡ್ಡೆನಕ. ಮನೆ ಮುಂದೆ ನೋಡ್ಬೇಕು ಕಾರುಗಳ ಮೇಲೆಲ್ಲನೂ ಮಂಜುಗಡ್ಡೆ ಬಿದ್ದಿರ್ತದೆ. ಅಯ್ಯೋ ಹಿಮ ಬೀಳ್ತದಲ್ಲ ಐಸ್ ಕ್ಯಾಂಡಿ ತರ ಅದೆಲ್ಲ ಬಿದ್ದಿರ್ತದೆ. ನಾನೇನೆ ಕಣ್ಣಾರೆ ನೋಡಿದೀನಿ. ಇವಳು ನೋಡಿ ಹಂಗೆ ಹೇಳ್ತಾಳೆ, ಶೆಕೆ ಬೆಂಕಿ ಉರಿದಂಗೆ ಉರಿತದೆ ಅಂತ ಹೇಳ್ಬಿಟ್ಟು. ಅಕೋ ಸಾಕು ಮುಚ್ಚಕ, ಊರಾಗ ಹೊಸಿ ಮರ್ಯಾದಿನ ಉಳಿಸ್ಕೊಳ್ಳಿ. ಸಾಕಾಗೈತೆ ನನಗೂ ಕೇಳಿ. ನೆನ್ನೆ ಪ್ರಿಯ ಉಕ್ಕತ್ತಾವಳೆ ಸುಮ್ಕೆ ನೀ ಅಮ್ಮಕ್ಕನಾಗೆ ನೀಯ. ಅಷ್ಟು ಕೂತ್ರು ನಿಮ್ಗೆ ಇನ್ನೂ ಬುದ್ಧಿ ಬಂದಿಲ್ಲ ಅಂತ ಹೇಳಿದ್ರೆ ಪಾಪ ಮಗತಾನೆ ಇನ್ನೇನು ಮಾಡೋದು? ಇನ್ನೇನು ಮಾಡೋದು ಹೇಳು? ಅಯ್ಯಯ್ಯಪ್ಪ ನನ್ನ ಮೊಮ್ಮಗನೇ ಹೇಳಿದಕ್ಕೆ ಸುರಾಯ್ತು ವಿಡಿಯೋ ಕಾಲ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ನನಗೂ ಏನು ನಿನ್ನ ಬುದ್ಧಿ ಗೊತ್ತಾಯ್ತಿರಲ್ಲ, ನಿನ್ನ ಯೋಗ್ಯತೆ ನನಗೆ ಗೊತ್ತಾಯ್ತಿರಲ್ಲ. ನನಗೆ ಇಲ್ಲಿದ್ರೆ ನನ್ನ ಮಾನ ಮರ್ಯಾದೆ ಹೋಯ್ತದೆ. ಎಸ್ಕೇಪ್ ಆಗೋಣ. ಹೋಗು ಇನ್ನೊಂದ್ಕಿತ ಹಿಂಗೆ ಸುಳ್ಗಿಳಿ ಹೇಳ್ಕೊಂಡು ಓಡು, ಆವಾಗ ಹೇಳ್ತೀನಿ. ಅಯ್ಯೋ ನೀನು ಬಂದಿದ್ದಕ್ಕೆ ಸುರಾಯ್ತು. ಇಲ್ಲ ಅಂದಿದ್ರೆ ಹೇಳಿದ್ದೆಲ್ಲ ನನಗೆ ನಂಬ್ಕೊಂಡು ಹೇಳಿದ್ದೆಲ್ಲ ನನಗೆ ಕೇಳ್ಕೊಂಡು ಕುಂತ್ಕೊಬಿಡ್ತಾ ಇದ್ವಿ ನಾವಂತೂ ಅತ್ಲಾಗೆ. ಅಲ್ಲ ಮತ್ತಂಗಾರೆ ಅಮೆರಿಕಕ್ಕೂ ಹೋಗಿಲ್ಲ ಏನೂ ಹೋಗಿಲ್ಲ ಬೋಲ್ ಸುಳ್ಳು ಹೇಳ್ತಿರೋದ ಇವಳು. ಅಮೆರಿಕಕ್ಕೂ ಹೋಗಿಲ್ವಂತ ಏನು ಹೋಗಿಲ್ವಂತ ಹೇಳು. ನೆನ್ನೆ ತಾನೇ ನನ್ನ ಮೊಮ್ಮಗನ ಹತ್ರ ಫೋನಾಗ ಮಾತಾಡಿವ್ನಿ. ನಾನೇನು ಏನು ವಿಷಯ ಹೇಳು ಅಂತ ಹೇಳ್ಬಿಟ್ಟು ಅಂತದ್ರಾಗ ಇವಳು ಎಲ್ಲೋ ಹೋಯ್ತಾಳೆ. ನೆನ್ನೆಲ್ಲ ವಿಡಿಯೋ ಕಾಲ್ ಮಾಡಿಬಿಟ್ಟೆ ತೋರಿಸ್ದ. ಅಯ್ಯೋ ಅಕ್ಕ ಫುಲ್ಲು ಹಿಮ ಬೀಳ್ತದಲ್ಲ, ಹಂಗೆಲ್ಲ ಮಂಜುಗಡ್ಡೆ ಐಸೆಲ್ಲ ಬಿದ್ದಿರ್ತದೆ, ಹಿಮ ಬಿದ್ದಿರ್ತದೆ ಎಲ್ಲ ನೋಡಬೇಕು. ಈ ಹಿಮಾಲಯ ಪರ್ವತದಾಗ ಇರಕ್ಕಿಲ್ವಾ ಹಂಗಿರ್ತದೆ ಅಲ್ಲೆಲ್ಲನೂ. ನೆನ್ನೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತಾ. ಈಗ ನನ್ನ ಮೊಮ್ಮಗ ಈಕಿತ ಫೋನ್ ಮಾಡಿದ್ರೆ ಹೇಳ್ತೀನಿ ವಿಡಿಯೋ ಕಳಿಸಪ್ಪ, ನನ್ನ ಗೆಳತಿಯರಿಗೆಲ್ಲ ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಈಕಿತ ಎಲ್ಲ ವಿಡಿಯೋ ಮಾಡ್ಬಿಟ್ಟು ಕಳಿಸ್ತಾನೆ. ಆಮೇಕಿಂದ ನಾನೇ ತೋರಿಸ್ತೀನಿ ಬಿಡಿ ನಿಮಗೆ. ಸರಿ ಕಣಕ್ಕ. ಆ ಮನೆ ಹೇಳ್ ಬಿತ್ರಿ ನೋಡು ಎಷ್ಟು ಸುಳ್ಳು ಹೇಳ್ತಾಳೆ. ಇನ್ನೊಂದ್ಕಿತ ಬರ್ಲಿ ಮಂತಕ್ಕೆ ಮಾತಾಡ್ತೀನಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಗಾಳಿ ಬಿಡಿಸ್ಬಿಟ್ಟು ಕಳಿಸ್ಬಿಡ್ತೀನಿ. ಬೋಲು ಸುಳ್ಳಕ್ಕ, ಬೋಲು ಸುಳ್ಳಿ ಮಳ್ಳಿ. ಕೇಳೋರು ಇರೋಗಂಟ ಏಳೋರು ಇದ್ದೇ ಇರ್ತಾರೆ. ಅಯ್ಯೋ ಬಿಡಿ, ನನ್ನ ಮೊಮ್ಮಗಂಗೆ ಹೇಳ್ತೀನಿ ವಿಡಿಯೋ ಕಳಿಸ್ತಾನೆ. ಸರಿ ಕಣಕ್ಕ.